ನವಲಗುಂದದ ನಾಗಲಿಂಗ ಸ್ವಾಮಿ ಕ್ಷೇತ್ರದ ಇನ್ನೊಂದು ವೈಶಿಷ್ಟ್ಯ ಗೊತ್ತಾ? ಅದು ಸರ್ವಧರ್ಮ ಸಮನ್ವಯ ಕ್ಷೇತ್ರ. ಇಲ್ಲಿ ಹಿಂದೂ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಧರ್ಮಗಳ ಸಂಗಮವಾಗಿದೆ. ಅಷ್ಟೇ ಅಲ್ಲ, ಇಲ್ಲಿನ ಬೈಬಲ್ ರಹಸ್ಯ ನಿಜವಾಗಲೂ ಕುತೂಹಲಕಾರಿಯಾಗಿದೆ. ಈ ಅಜಾತ ನಾಗಲಿಂಗೇಶ್ವರ ಜಾತಿ ಇಲ್ಲದ ಅಜಾತ ನಾಗಲಿಂಗೇಶ್ವರ, ಇದು ಸತ್ಯವಾದ ಮಾತು. ಇವರಿಗೆ ಜಾತಿನೇ ಇಲ್ಲ. ಯಾರು ಮನುಷ್ಯನಾಗ ಏನು ಬರ್ತಾನೋ ಫಲ ಏನು ಅವ್ರು ದುಡಿತಾರೋ ಅವ್ರಿಗೆ ಹೊಟ್ಟೆ ಕೊಟ್ಟ. ಅದರಲ್ಲಿ ಯಾವುದೇ ಜಾತಿ ಮತ ಪಂಥ ಏನೂ ಇಲ್ಲ. ಎಲ್ಲ ಹಿಂದೂಗಳು ಬರ್ತಾರೆ, ಮುಸ್ಲಿಮಾನ್ ಜನ ಬರ್ತಾರೆ. ಪ್ರತಿಯೊಬ್ಬರು ಜನರು ಸಹಿತ ಇಲ್ಲಿ ಬಂದು ನಮಸ್ಕಾರ ಮಾಡಿ, ಇಲ್ಲೆಲ್ಲ ಅನೇಕ ಹೆಚ್ಚು ನಮಸ್ಕಾರ ಮಾಡಿ ದೇವರ ದರ್ಶನ ಪಡ್ಕೊಂಡು ಹೋಗ್ತಾರೆ. ಹೌದು, ನವಲಗುಂದ ನಾಗಲಿಂಗ ಸ್ವಾಮಿ ಸನ್ನಿಧಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮಗಳ ಸಂಗಮ ಸ್ಥಾನ. ಇಲ್ಲಿ ಮುಸ್ಲಿಮರ ಪಂಜಾ ಇದೆ. ಪಂಜಾ ಆಚರಣೆ ಮಾಡ್ತೀವಿ, ಮೊಹರಂ ಅಂತ ಹೇಳಿ. ಇಲ್ಲಿ ಏನು 2 ಪಂಜಾ ಅದಾವು ಮಠದೊಳಗೆ. ಅವು ಪಂಜಾ ಇಲ್ಲಿ ನಾವು ಬಂದು ನಾವು ಮಾಡೋರು ಎಲ್ಲ ಮುಸಲ್ಮಾನರು ಕೂಡಿ ಅದನ್ನ ಏನು ಇರೋದು ಯಾವ ಪ್ರಕಾರ ಸಂಪ್ರದಾಯ ಪ್ರಕಾರ ಆ ಪ್ರಕಾರ ವರ್ಷ ಇಡ್ತೀವಿ, ಅದು ಸೇವನೆ ಮಾಡ್ತೀವಿ. ಈ ಕ್ಷೇತ್ರದಲ್ಲಿ ಕ್ರಿಶ್ಚಿಯನ್ನರ ಬೈಬಲ್ ಕೂಡ ಇದೆ. ಈ ಬೈಬಲ್ನ ವಿಶೇಷತೆ ಅಂದ್ರೆ ಇದು ಕನ್ನಡಕ್ಕೆ ತಜುರ್ಮೆಯಾದ ಮೊದಲ ಪ್ರತಿ. ಕ್ರೈಸ್ತ ಧರ್ಮದ ಪ್ರತೀತಿಯಾಗಿ ಇಲ್ಲಿ ಪಂಜಾಗಳು ಪೂಜೆ ಏನು ಕ್ರೈಸ್ತ ಧರ್ಮದ ಬೈಬಲ್ ಪೂಜೆಗಳು ಇರ್ತಾವೆ. ಹೀಗಾಗಿ ನಮ್ಮ ಇಡೀ ಭಾರತದಲ್ಲೇ ಒಂದು ರೀತಿ ವೈಶಿಷ್ಟ್ಯ ಅಂದ್ರೆ ಹಿಂದೂ ಮುಸ್ಲಿಂ ಭಾವಕ್ಕೆ ಅಲ್ಲೆಲ್ಲೇ ಮಠಮಾನ್ಯಗಳದಾವು. ಆದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಇವು 3 ಧರ್ಮದ ಪ್ರತೀತಿಯಾಗಿ ಇಲ್ಲಿ ಇರೋದಂದ್ರೆ ಈ ನಾಗಲಿಂಗ ಸ್ವಾಮಿಗಳ ಮಠನ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಅದು ಅಂದು ಬ್ರಿಟಿಷರು ಹಿಂದೂಗಳನ್ನು ಕ್ರಿಶ್ಚಿಯನ್ಗೆ ಮತಾಂತರ ಹೊಂದುವಂತೆ ಹಿಂಸಿಸುತ್ತಿದ್ರಂತೆ. ಬ್ರಿಟಿಷರ ಜೀವ ಬೆದರಿಕೆಯಿಂದ ದ್ಯಾಮವ್ವ, ದೇವಸ್ಥಾನದ ಪೂಜಾರಿ ಕಾಳಪ್ಪ ಗುಡಿಯಲ್ಲೇ ಬೈಬಲ್ ಪ್ರವಚನ ನೀಡುತ್ತಿದ್ದರಂತೆ. ಇದು ನಾಗಲಿಂಗಜ್ಜನಿಗೆ ಗೊತ್ತಾಗಿ ದ್ಯಾಮವ್ವನ ಗುಡಿಯೊಳಗೆ ಹೊಕ್ಕರಂತೆ. ಆಗ ಕಾಳಪ್ಪ ಬೈಬಲ್ಲನ್ನು ದೇವಿಯ ಹಿಂದೆ ಅಡಗಿಸಿಟ್ಟು ತಾನೇನೂ ಮಾಡಿಲ್ಲದಂತೆ ವರ್ತಿಸಿದರಂತೆ. ಕಾಳಪ್ಪ ಅವರು ಸುಳ್ಳು ಹೇಳಿದ್ದನ್ನು ಕೇಳಿ ಕೋಪಗೊಂಡ ನಾಗಲಿಂಗಜ್ಜ ಬೈಬಲ್ಲನ್ನು ಅಲ್ಲಿಂದ ಹೊರತೆಗೆದು ಗ್ರಂಥಕ್ಕೆ ದೊಡ್ಡ ನಾಣ್ಯದಷ್ಟು ರಂಧ್ರ ಮಾಡಿ ಈಗ ಪ್ರವಚನ ನೀಡು ನೋಡೋಣ ಅಂದ್ರಂತೆ. ಬೈಬಲ್ ಪುಸ್ತಕದಲ್ಲಿರೋಂಥ ಏನು ಹೋಲುಗಳು ಸಹಿತ ಬಹಳ ಕಡಿಮೆ ಆಗಿಬಿಟ್ಟಿದೆ. ಅಂದರೆ ₹1 ನಾಣ್ಯ ದಾಟುವಷ್ಟು ಏನು ಹೋಲಿತ್ತು ಅದು ಬಹಳ ಕೂಡ್ತಾ ಬಂದು ಈಗಿರುವಂಥ ಒಂದು 20 ರಿಂದ 30 ಪೇಜು ಅದು ಸೂಜಿ ದಾಟುವಷ್ಟು ಸೂಕ್ಷ್ಮವಾಗಿ ಉಳಿದಿದೆ. ಅಂದರೆ ಇನ್ನು ಅವತರಿಸಬಹುದು ಅಂತಂದು ಒಂದು ಪ್ರತೀತಿ ಇದೆ. ಅದು ಸನ್ನಿಹಿತ ಆಗಿದೆ. ಈಗ ಮುಂದೆ ಈ ಗ್ರಂಥವನ್ನು ನವಲಗುಂದದಲ್ಲೇ ತಂದಿಟ್ಟುಕೊಂಡ್ರಂತೆ. ಆಗ ಅವರು ಒಂದು ಮಾತು ಹೇಳಿದ್ರಂತೆ. ಅದೇನೆಂದ್ರೆ, ಒಂದು ದಿನ ಕಲಿಯ ಬಾಧೆ ಹೆಚ್ಚಾದಾಗ ಬೈಬಲ್ ಗ್ರಂಥದಲ್ಲಿರುವ ರಂಧ್ರ ತನ್ನಷ್ಟಕ್ಕೆ ತಾನೇ ಮುಚ್ಚಿಕೊಳ್ಳುತ್ತೆ. ಆಗ ವಿಶ್ವ ಪ್ರಳಯವಾಗುತ್ತೆ. ಆಗಲೇ ದುಷ್ಟಶಕ್ತಿಗಳ ನಿಗ್ರಹವಾಗುತ್ತೆ. ಆಗ ನಾನು ಮತ್ತೆ ಪುನರ್ಜನ್ಮ ಪಡೆದು ಭಕ್ತರ ರಕ್ಷಣೆಗೆ ಅವತಾರ ತಾಳುತ್ತೇನೆಂದು ಭವಿಷ್ಯ ನುಡಿದಿದ್ರಂತೆ. ಆ ಹೋಲು ಮಾಡಿದಾಗ, ಆ ಟೈಮಲ್ಲಿ ಹೋಲು ಮಾಡಿದಾಗ ಅದು ಬೆಳ್ಳಿ ನಾಣ್ಯ ಹಾಕಿದ್ರೆ ನೆಲದಲ್ಲಿ ಬೀಳ್ತಿತ್ತಂದು. ಅದು ಈಗೆಲ್ಲ ಕ್ಲೋಸ್ ಆಗ್ತಾ ಈಗಿನ ಕಾಲಕ್ಕೆ ಸಾಮಾನ್ಯವಾಗಿ ಸೂಜಿ ಮಣಿಯಷ್ಟು ರಂಧ್ರಗಳು ಉಳಿದಿದ್ದಾವೆ. ನಮ್ಮ ಹಿಂದಿನ ಸ್ವಾಮಿಗಳು ನೋಡಿದಾಗ ಅವ್ರಿಕಾಳು ಹಾಕಿದ್ರೆ ನೆಲದಲ್ಲಿ ಬೀಳ್ತಿತ್ತಂತ, ಅವರು ಚಿಕ್ಕವರಿದ್ದಾಗ ನೋಡಿದಾಗ. ಈಗ ಮತ್ತು ನಾವೆಲ್ಲ ನೋಡೋ ಸಂದರ್ಭದಲ್ಲಿ ಈಗ ಸೂಜಿ ಮಣಿ ಹಾಕಿದ್ರೆ ಅಷ್ಟೇ ಚಿಕ್ಕ ಪಿನ್ ಡ್ರಾಪ್ ಅಷ್ಟೇ ಹೋಲಿದೆ. ಒಂದು ಪುಸ್ತಕ ಅಂದ್ರೆ ಅದು ನಿರ್ಜೀವ ವಸ್ತು, ಅದು ಜೀವಂತೂ ಇರುವುದಿಲ್ಲ. ಆ ನಿರ್ಜೀವ ವಸ್ತುಗೊಂದು ಜೀವತ್ವ ತಂದು ಕೊಟ್ಟು ಇದು ತಾನೇ ಮಾಯ್ತೈತಿ, ಅದು ಗಾಯ ಹಾಗೆ ಮಾಯ್ತೈತ ಕೂಡ್ಕೊಳ್ಳೋ ಹಾಗೆ ಮಾಯೋ ರೀತಿ ಮಾಡಿದಾರಂದ್ರೆ ಅದು ಅವರು ಒಂದು ಸೃಷ್ಟಿಗೆ ವಿರುದ್ಧವಾದ ಕೆಲಸನ, ಒಂದು ರೀತಿ ಬ್ರಹ್ಮ ಸೃಷ್ಟಿಗೆ ವಿರುದ್ಧವಾದ ಕೆಲಸವನ್ನು ಮಹಾತ್ಮರು ಮಾಡ್ಲಿಕ್ಕೆ ಶಕ್ಯ ಐತೆ ಅನ್ನೋದನ್ನು ನಾಗಲಿಂಗ ಸ್ವಾಮಿ ಮಾಡಿ ತೋರಿಸಿದ್ರು. ಇದೀಗ ಗ್ರಂಥದಲ್ಲಿದ್ದ ರಂಧ್ರ ಸಂಪೂರ್ಣ ಮುಚ್ಚಿ ಹೋಗಿದ್ದು ಸೂಜಿ ಹೋಗುವಷ್ಟು ಮಾತ್ರ ಜಾಗವಿದೆ.
860 ಪುಟಗಳ ಈ ಗ್ರಂಥದ ರಂಧ್ರದಲ್ಲಿ ಈ ದೊಡ್ಡ ನಾಣ್ಯ ಹಾಕಿದ್ರೆ ಸಲೀಸಾಗಿ ಕೆಳಬೀಳುತ್ತಿತ್ತಂತೆ. ಆದರೆ 860 ಪುಟಗಳಲ್ಲಿ ಕೇವಲ 10 ರಿಂದ 15 ಪುಟಗಳಲ್ಲಿ ಮಾತ್ರ ಸೂಜಿಯಷ್ಟು ಜಾಗ ಕಾಣುತ್ತಿದೆ. ಆಮೇಲೆ ವೈಜ್ಞಾನಿಕವಾಗಿ ನಾವು ಪರೀಕ್ಷೆ ಮಾಡೋರು ಕೆಲವರಿಗೆ ಇದು ನೀವೇ ಮಾಡ್ಕೊಂಡಿದ್ರ ಅಂತ ಹೇಳಿದ್ರು ಸಹಿತ ನೀವೇ ಏನಾದರೂ ಹುಟ್ಟು ಹಾಕಿದ್ರ ಅಂತ ಹೇಳ್ತಾರೆ, ಪ್ರಶ್ನೆ ಮಾಡ್ಬೋದು. ಆದರೆ ಇನ್ನೂ ವೈಶಿಷ್ಟ್ಯ ಅದರೊಳಗೆ ಇರೋದೇನಂದ್ರೆ 1900, 1920 ಆ ನಂತರದ್ದೆಲ್ಲ ಆ ನಂತರದವರೆಲ್ಲ ಅದರಲ್ಲಿ ಸೈನ್ ಮಾಡಿ ಎಷ್ಟೆಷ್ಟು ಹೋಲ್ಗಳಿದ್ದು ಅನ್ನೋದನ್ನು ಹೇಳಿದಾರಂದ್ರೆ ಅದು ಬಹಳ ಅಥೆಂಟಿಕೇಶನ್ ಅಂತ ಅನ್ನಿಸ್ತೈತೆ ನಮಗೆ. ಅದರಷ್ಟು ಅಥೆಂಟಿಕೇಶನ್ ಇನ್ನೊಂದಿಲ್ಲ. ಆಮೇಲೆ ಇನ್ನೊಂದು ಅದರಲ್ಲಿ ವೈಶಿಷ್ಟ್ಯ ಏನಂದ್ರೆ ನಾವು ಇನ್ನೂ ಒಂದು ಹೇಳ್ಬೇಕಂದ್ರೆ ಅದು ಈ ಬೈಬಲ್ನ ಇನ್ನೊಂದು ವಿಶೇಷತೆ ಅಂದ್ರೆ ನಾಣ್ಯದಷ್ಟು ಅಗಲದ ರಂಧ್ರ ಮುಚ್ಚಿಕೊಳ್ಳುತ್ತಿದೆ. ಜೊತೆಗೆ ಆಗ ತುಂಡಾಗಿ ಹೋಗಿದ್ದ ಅಕ್ಷರಗಳೆಲ್ಲ ಮತ್ತೆ ಮೂಡುತ್ತಿವೆ, ವಾಕ್ಯಗಳು ಸೇರಿಕೊಳ್ಳುತ್ತಿವೆ. ಈ ಬೆಳವಣಿಗೆ ವಿಜ್ಞಾನ ಲೋಕಕ್ಕೆ ಸವಾಲೆಸೆಯುತ್ತಿದೆ. ಅದು ಹೇಗೆ ಗೊತ್ತಾ? ನಿರ್ಜೀವ ವಸ್ತುವೊಂದು ಬೆಳೆಯುತ್ತಿದೆ, ಅಲ್ಲದೆ ಇದರ ಬೆಳವಣಿಗೆ ಕಾಲ ಕಾಲಕ್ಕೆ ದಾಖಲಾಗಿದೆ. ಇದನ್ನ ಅಚ್ಚರಿ ಎನ್ನಬೇಕೋ ಅಥವಾ ನಾಗಲಿಂಗಯ್ಯ ಅವರ ಪವಾಡ ಅನ್ನಬೇಕೋ ಗೊತ್ತಿಲ್ಲ. ಭಕ್ತರಿಗೆ ಇದು ಪವಾಡ ಆದ್ರೆ ಬಲ್ಲಿದರಿಗೆ ಕುತೂಹಲ ಕೆರಳಿಸೋ ಬೆಳವಣಿಗೆ. ನಿಜವಾಗಲೂ ಕುತೂಹಲಕಾರಿಯಾಗಿದೆ ಅಲ್ವಾ? ಹಾಗಾದ್ರೆ ಈ ಒಂದು ರಂಧ್ರದಲ್ಲಿ ನಮ್ಮ ವಿಶ್ವದ ಭವಿಷ್ಯ ಅಡಗಿದೆಯಾ? ನಿಜವಾಗ್ಲೂ ಪ್ರಳಯ ಆಗುತ್ತಾ? ನಾಗಲಿಂಗಯ್ಯ ಮತ್ತೆ ಹುಟ್ಟಿ ಬರ್ತಾರಾ? ಇದಕ್ಕೆಲ್ಲ ಉತ್ತರ ಪಡೆಯೋಣ ಪುಟ್ಟ ವಿರಾಮದ ನಂತರ.